ಈ ಸಿಟಿ, ಈ ಕಾಂಕ್ರೀಟ್ ಕಾಡು, ಈ ಮೊಬೈಲು, ಟ್ರಾಫಿಕ್ಕು, ಬಿಸ್ನೆಸ್ ಟೆನ್ಷನ್ನು ಯಾವುದೂ ಇಲ್ಲ ಅಲ್ಲಿ. ಆ ಕೊಟ್ಟಿಗೆಯಲ್ಲಿ ಒಂದು 3-4 ಹಸು ಇದ್ರೆ ಸಾಕು. ಬೆಳಿಗ್ಗೆ ಎದ್ದು ಸಗಣಿ ಎಲ್ಲ ಬಾಚಿ ಹಾಲು ಕರೆದು ಆ ಗಟ್ಟಿ ಹಾಲಲ್ಲಿ ಬಿಸಿ ಬಿಸಿ ಕಾಫಿ ಮಾಡ್ಕೊಂಡು ಕುಡಿದ್ರೆ ನಿಜವಾಗ್ಲೂ ಇವನಿಗೆ ತಲೆ ಕೆಟ್ಟಿದೆ. 3 ತಲೆಮಾರು ಕೂತ್ಕೊಂಡು ತಿನ್ನೋಷ್ಟು ಶ್ರೀಮಂತಿಕೆ ಇದ್ರು ಅದನ್ನ ಅನುಭವಿಸೋದು ಬಿಟ್ಟು ನದಿ ಅಂತೆ, ಬೆಟ್ಟ ಅಂತೆ, ಗುಡ್ಸ್ಲು, ಕೊಟ್ಟಿಗೆ ಸಗಣಿ ಅಂತೆ. ಯಾಕೋ ಇವನು ನಂಬ್ಕೊಂಡ್ರೆ ಕೊಟ್ಟಿಗೆಗೆ ಅಂಟಾಕೋ ಹಾಗೆ ಕಾಣಿಸ್ತಿದ್ದಾನೆ. ನೋನೋ, ಯಾವುದಕ್ಕೂ ಈಗಲೇ ಬಾಲ ಮಿಸ್ ಆಗದಿರೋ ಹಾಗೆ ನೋಡ್ಕೋಬೇಕು. ಬಾಲ 8 ಲಕ್ಷದ ನೆಕ್ಲೆಸ್ ಆದರೂ ಕೊಡ್ಸಿದ್ದಾನೆ, ಇವನು ಕೊಟ್ಟಿಗೆಯಲ್ಲಿ ಸಗಣಿ ಎತ್ತಿಸ್ತಾನೆ. ಯಾಕೋ ಸರಿ ಹೋಗ್ತಿಲ್ಲ. ಮಮಿತಾ, ಎಲ್ಲೋ ಎಲ್ಲಾರನ್ನು ಅಲ್ಲ ಏನ್ ಮಾಡ್ತೀರಾ ಅಲ್ಲಿ? ಬನ್ನಿ 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 ಬನ್ನಿ. ಯಾಕೋ? ಅಪ್ರೂಪ ಫ್ರೆಂಡ್ಸ್ ಎಲ್ಲ ಸೇರಿದ್ವಿ, ಒಂದು ಸೆಲ್ಫಿ ತಗೊಳ್ಳೋಣ. ಕಮಾನ್ ಕಮಾನ್ ಕಮಾನ್. ಏನಾಯ್ತು ಬಾಮೈದಾ? ನೀನ್ 3 ಮೈಲಿ ದೂರ ನಿಂತ್ಕೊಬಿಟ್ರೆ ಹತ್ರ ನಿಂತ್ಕೊಳ. ಜೋಡಿ ಅಂದ್ರೆ ಹೆಂಗ್ ನಿಂತ್ಕೋಬೇಕು? ಕರೆಕ್ಟ್. ಇನ್ನು ನಿಲ್ಸ. ಇದು ಚೆನ್ನಾಗಿದೆ. ಮತ್ತೆ ಏನಾಯ್ತು? ಹೌದಾ? ಹಾಕೋ. ಇದು ಚೆನ್ನಾಗಿದೆ. ಹತ್ರ ಬಂದ್ರು ಲೋ ಬಾಮೈದಾ, ಇವಾಗ ಏನಾಯ್ತು? ಅದು ನನ್ನ ಫೋನಲ್ಲಿ ಸೆಲ್ಫಿ ಚೆನ್ನಾಗಿ ಬರ್ತಿಲ್ಲ. ನಿನ್ನ ಫೋನಲ್ಲಿ ತಾನೇ ನಾನು ಯಾವಾಗಲೂ ಫೋಟೋ ತೆಗೆದು. ನಿನ್ನ ಫೋನ್ ಕೊಡ. ಈ ಕೋಡಂಗಿ, ಇವಾಗ ನೀನು ಫೋಟೋ ತೆಗ್ದಿಲ್ಲ ಅಂದ್ರೆ ನಾವು ಎಲ್ಲರೂ ಸೇರ್ಕೊಂಡು ನಿನ್ನ ಪ್ರಾಣ ತೆಗಿತೀವಿ. ಬೇಡ, ನಾನು ಸೆಲ್ಫಿ ತೆಗಿತೀನಿ. ಹಾಂ, ರೆಡಿ? ಹಾಂ, ಎಲ್ಲ ಇಸ್ಮಾಯಿಲ್. ಥ್ಯಾಂಕ್ ಯು ಥ್ಯಾಂಕ್ ಯು. ಚೆನ್ನಾಗಿ ಬಂದಿದೆ ಎಲ್ಲ. ರಾಹುಲ್, ಒಂದು ನಿಮಿಷ. ದಿವ್ಯಾ ಅವರೇ, 1 ನಿಮಿಷ. ಅಯ್ಯೋ, ಇದಕ್ಕೆ ಹಿಂಗಾಗ್ಬಿಟ್ಟಿದೆ. ಏನಾಯ್ತು? ಅದು ಫೋಟೋಸ್ ಎಲ್ಲ ಸಖತ್ತಾಗಿ ಬಂದಿದೆ, ಒಂಚೂರು ಬ್ಲರ್ ಆಗ್ಬಿಟ್ಟಿದೆ. ಅದು ನನ್ನ ಬಾಮೈದನ್ ಫೋನಲ್ಲಿ ಫೋಟೋ ಸೂಪರ್ ಆಗೇ ಬರುತ್ತೆ. ನಾನು ಕ್ಲಿಕ್ ಮಾಡಿದಾಗಲೇ ಎಡವಟ್ ಆಗ್ಬಿಡುತ್ತೆ. ಕೋಟಿ ಕೊಟ್ಟು ಕಾರ್ ತಗೊಂಡು ಕೋತಿ ಕೈಲಿ ಓಡ್ಸಕ್ ಕೊಟ್ರೆ ಹೀಗೆ ಆಗೋದು. ಕೋತಿ ಕಾರ್ ಓಡಿಸುತ್ತಾ? ಓಡಿಸ್ಲೂಬಾರ್ದು, ಅದಕ್ಕೆ ಓಡ್ಸಕ್ಕೂ ಬರಲ್ಲ. ಅಕಸ್ಮಾತಾಗಿ ಓಡಿಸಿದ್ರೆ ಏನಾಗುತ್ತೆ ಹೇಳಿ? ಏನಾಗುತ್ತೆ? ಫೋಟೋ ಬ್ಲರ್ ಆಗಿದೆಯಲ್ಲ, ಆ ರೀತಿ ಆಗತ್ತೆ. ಓ, ಅಂದ್ರೆ ನೀವು ಇಂಡೈರೆಕ್ಟ್ ಆಗಿ ಬರದೇ ಬಾರಿಸಿದ್ರು ತಂಬೂರಿ ಅಂತಿದ್ದೀರಾ. ಆಗ್ಬೋದು ಆಗ್ಬೋದು. ಫೋನ್ ಕೊಡಿ, ಫೋಟೋಸ್ ನೋಡ್ತೀನಿ. ತಗೊಳ್ಳಿ. ಪಾರ್ಟಿಲಿ ಬೇಜನ್ ಫೋಟೋ ತೆಗ್ದಿದ್ದೀನಿ, ಎಲ್ಲ ನಿಮ್ಮ ಯಜಮಾನ್ರ ಫೋನಲ್ಲೇ. ನೀನು ಈ ಕೋಪನ ನಿನಗೆ ಮೋಸ ಮಾಡಿದವ್ರ ಮೇಲೆ ತೋರಿಸು. ನಿನಗೆ ಮೋಸದ ಬಗ್ಗೆ ಹೇಳ್ದವ್ರ ಮೇಲಲ್ಲ. ಇಷ್ಟಕ್ಕೆಲ್ಲ ಕಾರಣ ಅದೋನು ಅವನು. ಅವನ್ನ ಅಲ್ಲಿ ಪಾರ್ಟಿ ಮಾಡಕ್ ಬಿಟ್ಟು ಇಲ್ಲಿ ನಮ್ ಗುಂಗುರು ಕಾಲರ್ ಪಟ್ಟಿ ಹಿಡಿತಾ ಇದ್ಯಾ? ಸತ್ಯ, ನೀನ್ ಯಾಕೆ ತಲೆ ಕರ್ಸ್ಕೊಂತಿದ್ಯಾ? ಇವ್ರು ಏನೋ ಹೇಳ್ತಾರೆ ಅಂತ ನೀನ್ ಏನೇನೋ ಯೋಚನೆ ಮಾಡ್ಬೇಡ. ಇದ್ರ ಬಗ್ಗೆ ನೇರವಾಗಿ ಅಮ್ಮಯ್ಯ ಬೇಬಿಗೆ ಕಾಲ್ ಮಾಡಿ ಕೇಳು. ಇನ್ಯಾಕೆ ಅವ್ನು 7 ಕಾಲ್ ರಿಸೀವ್ ಮಾಡ್ತಾನೆ? ಆಗ್ಬೇಕಾಗಿರೋ ಕೆಲಸ ಎಲ್ಲ ಆಯ್ತಲ್ಲ. ಫೋನೇ ರಿಸೀವ್ ಮಾಡಲ್ಲ ಅನ್ನೋ ಆಗಿದ್ದಿದ್ರೆ ಅವನ್ಯಾಕೆ ನಮ್ಮ ಸತ್ಯನ ಪಾರ್ಟಿ ಕರ್ಕೊಂಡು ಹೋಗ್ತಿದ್ದ? ಇನ್ನೇನು ಆಗೋ ಕೆಲಸ ಎಲ್ಲ ಸಲೀಸಾಗಿ ಆಯ್ತಲ್ವಾ, ಅದಕ್ಕೆ ಸತ್ತಿನ ಕರೆದು ಊಟ ಹಾಕಿ ಕಳ್ಸಿದಾನಷ್ಟೇ. ಈಗೇನು
ಸತ್ಯ ಕಾಲ್ ಮಾಡ್ರೆ ಅವ್ನು ಉತ್ತರ ಕೊಡಲ್ಲ ಅಂತಾನೆ ನಿಮ್ ವಾದ? ಉತ್ತರ ಕೊಡೋದಿರ್ಲಿ, ಮೊದಲು ಅವನು ಕಾಲ್ ರಿಸೀವ್ ಮಾಡ್ತಾನ ಅಂತ ನೋಡಿ. ಸತ್ಯ, ನೀನ್ ಬೇಜಾರ್ ಮಾಡ್ಕೊಂಬೇಡ. ಇವ್ರಿಗಿದ್ದಕ್ಕಿದ್ದಂಗೆ ಏನೋ ಆಗಿದೆ. ಅಮೂಲ್ ಬೇಬಿ ನಿನ್ ಕಾಲ್ ರಿಸೀವ್ ಮಾಡಲ್ಲ ಅಂದ್ರೆ ಯಾರಾದ್ರೂ ನಗ್ತಾರಷ್ಟೇ. ಕಾಲ್ ಮಾಡು, ಅಮೂಲ್ ಬೇಬಿ ಪಿಕ್ ಮಾಡೇ ಮಾಡ್ತಾನೆ. ಇವ್ರ ಮುಖ ಕೊಡ್ದಂಗ ಆಗ್ಬೇಕು. ಹೌದು ಸತ್ಯ, ನೀವು ಫೋನ್ ಮಾಡು, ಅವ್ನು ರಿಸೀವ್ ಮಾಡಿ ಎಲ್ಲ ವಿಷಯ ಹೇಳ್ತಾನೆ. ಇವ್ರೇನೋ ಅಂತಾನಂತ ನೀನ್ ಯಾಕೆ ಡಲ್ಲಾಗ್ತ್ಯಾ? ನೀನ್ ಕಾಲ್ ಮಾಡಿ ಸ್ಪೀಕರ್ ಹಾಕು, ಆಗ ಇವ್ರಿಗೆ ಅರ್ಥ ಆಗುತ್ತೆ ನಿಜವಾದ ವಿಚಾರ ಏನು ಅಂತ. ಯಾರ್ಯಾರ್ದೋ ಮಾತು ಕೇಳ್ಕೊಂಡು ಸುಮ್ಮನೆ ಓವರ್ ಆಗಿ ಆಡ್ತಾ ಇದ್ದಾರೆ. ಇದು ಸತ್ಯನಾ? ಆದ್ರೆ ಸತ್ಯ ಅದು ಇಲ್ಲಿರೋಕ್ ಹೇಗ್ ಸಾಧ್ಯ? ಅಥವಾ ಬೇರೆ ಯಾರಾದ್ರೂ ಇರ್ಬೋದಾ? ಅಯ್ಯೋ ಕೊಡಿ ಸಿಸ್ಟರ್, ನೀವು ಒಂದೊಂದು ಫೋಟೋ ನೋಡೋಕ್ಕೂ ಇಷ್ಟೊತ್ತು ಟೈಮ್ ತೊಗೊಂಡ್ರೆ ಬೆಳಗಾಗ್ಬಿಡುತ್ತೆ ಅಷ್ಟೇ. ಅದೊಂದು ಫೋಟೋ ಕೊಡಿ. ಒಂದು ಫೋಟೋ ಅಲ್ಲ, ಎಲ್ಲ ಫೋಟೋನು ಬಾಮ ಇದನ್ನು ಕಳ್ಸಕ್ಕೆ ಹೇಳ್ತೀನಿ. ಎಲ್ಲ ಹೊರಡ್ತಿದ್ದಾರೆ, ನಾನು ಟಾಟಾ ಹೇಳ್ಬೇಕಲ್ವಾ? ಬಾಯ್. ದಿವ್ಯಾ ಅವರೇ ಸಾರಿ, ನನ್ನ ಕೆಲವು ಫ್ರೆಂಡ್ಸ್ ಹೊಡ್ತಾ ಇದ್ರು, ಅವ್ರನ್ನ ಕಳ್ಸಕ್ಕೆ ಹೋಗಿದ್ದೆ. ನಿಮಗೆ ಬೋರ್ ಆಯ್ತಾ? ಪಾರ್ಟಿ ಹೇಗನ್ನಿಸ್ತು? ಪಾರ್ಟಿ ಚೆನ್ನಾಗಿತ್ತು. ಪಾರ್ಟಿಗೆ ನಿಮ್ಮ ಫ್ರೆಂಡ್ಸ್ ಮಾತ್ರನಾ ಅಥವಾ ಬೇರೆ ಯಾರಾದರೂ? ದಿವ್ಯಾ ಅವರೇ, ನಾನು ಕೊಡ್ತಿರೋ ಪಾರ್ಟಿಗೆ ನನ್ನ ಫ್ರೆಂಡ್ಸ್ ಮಾತ್ರ ತಾನೇ ಬರ್ತಾರೆ. ಹೌದು, ಯಾಕೆ ಹೀಗೆ ಕೇಳ್ತಿದ್ದೀರಾ? ಸುಮ್ಮನೆ ಕೇಳಿ. ಹೌದಾ? ಸರಿ, ಬನ್ನಿ ಹೋಗೋಣ. ಅನಿಶಾ ಇಲ್ರೋ? ಅವಳು ಅವಾಗ್ಲೇ ಹೋದ್ಲಲ್ಲ. ಅಯ್ಯೋ ಹೌದಾ, ಟಾಟಾ ಮಾಡೋಣ ಅನ್ಕೊಂಡಿದ್ದೆ. ಅದನ್ನೆಲ್ಲ ಬಿಡು, ಫೋಟೋಸ್ ಎಲ್ಲ ಹೇಗ್ ಬಂದಿದೆ? ಸೂಪರ್ ಆಗಿ ಬಂದಿದೆ. ಎಲ್ಲ ಫೋಟೋಸ್ ಕಳಿಸ್ಬಿಡಾಯ್ತಾ? ಆಮೇಲಿಂದ ಗ್ರೂಪಲ್ಲಿ ಹಾಕ್ತೀನಿ ಬಿಡಮ್ಮ. ಅದೆಲ್ಲ ಆಗಲ್ಲ. ನೀನ್ ಗ್ರೂಪ್ ಅಲ್ಲಿ ಫೋಟೋ ಕಳಿಸ್ತೀನಿ ಅಂತೇಳಿ ಮರ್ತೋಗೋದು, ಆಮೇಲೆ ನಾವು ನಿನ್ನ ಹತ್ರ ಸಾಲ ಕೇಳೋ ತರ ಫೋಟೋ ಕಳ್ಸೋ ಅಂತೇಳಿ ಗೋಗರಿಯೋದು. ಕೊಡಿಲಿ, ನಾನೇ ಕಳಿಸ್ಕೊಂತೀನಿ. ಈ ಫೋಟೋ ಹುಚ್ಚು ಬರೀ ಹುಡುಗಿರಿಗೆ ಮಾತ್ರ ಇದೆ ಅಂತ ಅನ್ಕೊಂಡೆ, ಆದ್ರೆ ಅದ್ರ ಮಧ್ಯದಲ್ಲಿ ನಿಮ್ಮಂತವ್ರು ಸ್ವಲ್ಪ ಜನ ಇರ್ತಾರೆ. ನಿಮ್ಗೆಲ್ಲ ಬರೀ ಅನ್ನ ತಿಂದ್ರೆ ಹೊಟ್ಟೆ ತುಂಬಲ್ಲ, ಆ ಅನ್ನಕ್ಕೆ ಅಲಂಕಾರ ಮಾಡಿ ಅದನ್ನ ಫೋಟೋ ತೆಗೆದು ಇನ್ಸ್ಟಾಗ್ರಾಮು ಫೇಸ್ಬುಕ್ ಅಲ್ಲಿ ಹಾಕಿ